ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನು ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನೆಲ್ಲರನ್ನು ಪರಿಶುದ್ಧವಾಗಿ ಜೀವಿಸಬೇಕಂತ ತನ್ನ ಪ್ರೀತಿ, ನೆಮ್ಮದಿ, ದಯೆ, ಕನಿಕರವು, ಕೃಪೆಯು ನಮಗೂ ಕೊಟ್ಟಿದ್ದಾನೆ. ಪರಿಶುದ್ಧರಾಗಿ ಜೀವಿಸ್ರಿ, ಅದಕ್ಕೆ ಬೇಕಾಗಿದ್ದ ಸಾಮರ್ಥ್ಯವನ್ನು ಕೊಟ್ಟಿದ್ದೇನೆ ಅಂತಂದು ಹೇಳ್ತಾ ಇದ್ದಾರೆ. ನೋಡ್ರಿ, ಈಗ 21ನೇ ಅಧ್ಯಾಯ ರೆವಲ್ಯೂಷನ್ ಪ್ರಕಟಣ ಗಂಧ, ನಾವು ನೂತನ ಭೂಮಿ ಆಕಾಶಗಳು ಕುರಿತಿದ್ದು ಯೆರೂಸಲೇಮ ಪರಿಶುದ್ಧರಿಗೆ ಸಾದೃಶ್ಯ. ಯೆರೂಸಲೇಮ ಅಂದರೆ ಪರಿಶುದ್ಧ ಜೀವಿತವನ್ನು ಕುರಿತಿದ್ದು. ಈಗ ನೂತನ ಭೂಮಿ ಆಕಾಶಗಳನ್ನು ಕಂಡೆನು. ಯಾರು? ಯೋಹಾನ ದರ್ಶನ ನೋಡ್ತಾ ಇದ್ದಾನೆ. ವಿಷನ್ ಇದೆಯಾ ನಿಮಗೆ? ವಿಶೇಷವಾದ ದೇವರ ಕೃಪೆ ನಿಮ್ಮ ಮೇಲೆ ಇರುತ್ತೆ, ದೇವರ ಕಣ್ಣೆ ನಿಮ್ಮ ಮೇಲೆ ಇರುತ್ತೆ. ನಿಮಗೆ ದಿನವೂ ಸೆಕ್ಯೂರಿಟಿ, ದೂತರು ನಿಮಗೆ ಕಾವಲಿರ್ತಾರೆ. ದೂತರ ದಂಡಿಳಿಸುವೆನು ಅಂತಂದು ವಾಕ್ಯ ಹೇಳ್ತಾ ಇದೆ 34ನೇ ಅಧ್ಯಾಯ ಕೀರ್ತನದಲ್ಲಿ. ಇದು ದೇವರ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ಇಲ್ಲಿ ಮೊದಲನೆಯದ ಆಕಾಶವನ್ನು, ಮೊದಲನೆಯ ಭೂಮಂಡಲವನ್ನು ಇಲ್ಲದೆ ಹೋದವು. ಇನ್ನು ಸಮುದ್ರವೂ ಇಲ್ಲ, ಸಮುದ್ರ ಇಲ್ಲ, ಭೂಮಿ ಇಲ್ಲ, ಆಕಾಶವಿಲ್ಲ, ಏನೂ ಇಲ್ಲ. ಅಲ್ಲಿ ನೋಡ್ತಾ ಇದ್ದಾನೆ. ಯಾರನ್ನು ನೋಡ್ತಾ ಇದ್ದಾನೆ ಅಂದರೆ ಯೋಹಾನು ಪರಿಶುದ್ಧ ಪಟ್ಟಣ. ಪರಿಶುದ್ಧರ ಪಟ್ಟಣ ಅಂದರೆ ಯಾರು? ನಾವೇ. ಯೇಸು ರಕ್ತದಲ್ಲಿ ತೊಳೆದವರು ನಾವೇ ಪರಿಶುದ್ಧರು. ಪರಿಶುದ್ಧ ಜೀವಿತವನ್ನು ಜೀವಿಸುವವರು ಪರಿಶುದ್ಧರು. ವಾಕ್ಯಾನುಸಾರವಾಗಿ ಜೀವಿಸುವರು ಪರಿಶುದ್ಧರು. ದೇವರ ಮಕ್ಕಳು. ದೇವರ ಕೃಪೆ, ದೇವರ ದಯ, ದೇವರ ಕನಿಕರ ನಿಮ್ಮ ಮೇಲೆ ಇದೆ. ಏಕೆಂದರೆ ನೀವು ದೇವರೊಂದಿಗೆ ಯುಗ ಯುಗಗಳು ಇರುವರು. ಇಲ್ಲಿ ದರ್ಶನವನ್ನು ನೋಡ್ತಾ ಇದ್ದಾನೆ. ಭೂಮಿ ಇಲ್ಲ, ಆಕಾಶವಿಲ್ಲ, ಸಮುದ್ರವೂ ಇಲ್ಲ. ಇಲ್ಲಿ ನೋಡ್ತಾ ಇದ್ದಾನೆ, ಒಂದು ಪರಿಶುದ್ಧ ಪಟ್ಟಣವನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಪರಿಶುದ್ಧ ಪಟ್ಟಣದಲ್ಲಿ ನೋಡ್ರಿ, ಹೊಸ ಯೆರೂಸಲೇಮ ಅಂದರೆ ಸಭೆ. ಸಭೆಯಲ್ಲಿ ನೀನೇ ಆಗ್ಬೋದು, ನಾನೇ ಆಗ್ಬೋದು. ಅಲ್ಲಿ ನೋಡ್ತಾ ಇದ್ದಾನೆ. ಯೆರೂಸಲೇಮ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬಂದವನು ಕಂಡನು. ದೇವರ ಬಳಿಯಿಂದ ಇಳಿದು ಬಂದವನು ಕಂಡನು. ಅದು ತನ್ನ ಅದ್ಭುತ ಗಂಡನಿಗೋಸ್ಕರ ಅಲಂಕಾರ ಕೃತ್ಯಳಾದ ಮೊದಲಗಿತ್ತೆಯಂತೆ ಶೃಂಗಾರಿಸಲ್ಪಟ್ಟಿದೆ. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದು ಮಹಾಶಬ್ದವು ನನಗೆ ಕೇಳಿಸಿತು. ಪರಿಶುದ್ಧನೇ, ಪವಿತ್ರಾತ್ಮನೇ, ನಮಗೆ ಈ ವಾಕ್ಯವನ್ನು ಬಯಲುಪಡಿಸು. ನಮ್ಮ ಹೃದಯವು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಳ್ಳುತ್ತಿವೆ. ಸಹಾಯ ಮಾಡುತ್ತಂದೆ. ಇಲ್ಲಿ ಪರಿಶುದ್ಧವಾದ ಜೀವಿತವು, ಒಂದು ಸಭೆ ನಮಗೆ ಕಾಣಿಸ್ತಾ ಇದೆ. ಒಂದು ಗಂಡನಿಗೋಸ್ಕರ ಒಂದು ಸ್ತ್ರೀ ಮೊದಲಗಿತ್ತೆಯಾಗಿ ಪರಿಶುದ್ಧ ಜೀವಿತ, ಒಂದು ಸ್ತ್ರೀ ತನ್ನನ್ನು ಅಲಂಕರಿಸಿ ಕೃತ್ಯವನ್ನು ನಾವು ನೋಡ್ತಾ ಇದ್ದೀವಿ ತನ್ನ ಗಂಡನಿಗೋಸ್ಕರ. ಹಾಗೆ ಜೀವಿತವು ಇರಬೇಕು ಅಂತ ದೇವರು ನೆನೆಸ್ತಾ ಇದ್ದಾರೆ. ದೇವರು ನಮ್ಮನ್ನು ಏನೆಂದು ನೆನೆಸ್ತಾ ಇದ್ದಾರೆ ಅಂದರೆ ಪರಿಶುದ್ಧ ಜೀವಿತವಾಗಿ ಜೀವಿಸಬೇಕು ಅಂತ. ಆತ್ಮಕ್ಕೆ ಸಾವು ಇಲ್ಲ, ಆತ್ಮ ಸಾಯುವುದಿಲ್ಲ. ಅಲ್ಲಿ ಬೆಂಕಿ ಹಾರುವುದೂ ಇಲ್ಲ, ಹುಳು ಸಾಯುವುದೂ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಬೆಂಕಿ ಆರುವುದಿಲ್ಲ ಅಂದರೆ ನಿನಗೆ ಎಷ್ಟು ಕಷ್ಟ ಬಂದರೂ ಸಾವೇ ಇಲ್ಲ. ಅದಕ್ಕೆ ಇಲ್ಲ ನರಕದಲ್ಲಿರಬೇಕು, ಇಲ್ಲ ಪರಲೋಕದಲ್ಲಿರಬೇಕು. ಧನವಂತನು ನೋಡ್ರಿ ಎಷ್ಟು ಕಷ್ಟಪಟ್ಟ. ಲೂಕ ಸುವಾರ್ತ 16ನೇ ಅಧ್ಯಾಯದಲ್ಲಿ ಅಲ್ಲಿಗೆ ಹೋಗ್ತಾ ಇಲ್ಲ ನಾವು, ಆದರೆ ಅದನ್ನು ನೆನೆಸ್ಕೊಳ್ತಾ ಇದ್ದೀವಿ. ಒಂದು ಧನವಂತನು ಹೇಗೆ ನರಕದಲ್ಲಿ ಬಿದ್ದಿದ್ದ, ಆದರೆ ಅಲ್ಲಿರುವ ಲಾಜರು ಭಿಕ್ಷೆ ಎತ್ತವನು, ಆ ರಾಜನ ಹತ್ರ ಇರುವ ರೊಟ್ಟೆ ತುಂಡುಗಳನ್ನು ತಿನ್ನುವನು. ಜೀವಿತ ಹೇಗಿದೆ ನೀವು ನೆನೆಸ್ಕೊಳ್ರಿ.
ನೆನೆಸ್ಕೊಂಡ್ರೆ ಸಾಕು, ಭಯವಾಗುತ್ತೆ. ಏಕೆಂದರೆ ನಿನಗೆ ಪರಿಶುದ್ಧ ಜೀವಿತವು ಬೇಕು, ಅವಸರವಿದೆ. ಏಸು ಕರ್ತನಿಂದಲೇ ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಅಂತಂದು ಹೇಳ್ತಾ ಇದ್ದಾನೆ. ಪ್ರಭುವೇ ನಮಗೆ ದೇವರಾಗಿದ್ದಾನೆ. ದೇವರ ನಿವಾಸವು ನಮ್ಮಲ್ಲಿದೆ, ಇಲ್ಲಿ ಭೂಮಿಯಲ್ಲಿ ಇದೆ. ಆ ಶಾಂತಿಯನ್ನು ನೀನು ಅನುಭವಿಸ್ಬೋದು, ಪರಲೋಕದಲ್ಲಿ ಕೂಡ ಇದೆ. ಪಾಪದ ಸಂಬಳ ಏನು? ಪಾಪಕ್ಕೆ ಒಂದು ಸಂಬಳವಿದೆ. ಪಾಪವು ಹೆಚ್ಚಾಗಿ 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 ಒಂದು ಸಂಬಳವಿದೆ. ಏನಂದರೆ ಅದು ಮರಣ. ಮರಣನೇ ಇಲ್ಲ ಅಂತಂದು ಹೇಳ್ತಾ ಇದ್ದಾನೆ ದೇವರು ಆತ್ಮಕ್ಕೆ. ನಾವು ಸತ್ತರೆ ಮಣ್ಣು ಮಾಡ್ತಾರೆ, ನಮ್ಮದಲ್ಲ ನಾನು ಹೇಳೋದು. ಆತ್ಮಕ್ಕೆ ಸಾವು ಇಲ್ಲ. ಈಗ ಸಂಸೋನನ್ನು ನೋಡೋಣ. ಒಂದು ಸಂಸೋನು ಜೀವಿತವನ್ನು ನೋಡಿದರೆ, ಪ್ರೀತಿ ಮಾಡಿದ, ಆ ಪ್ರೀತಿ ಸ್ವಲ್ಪ ಮದುವೆ ಮಾಡಿಕೊಂಡ, ಅದು ಹಾಳಾಗ್ಬಿಡ್ತು. 1-2 ದಿನ 10 ದಿನದಲ್ಲಿ ಅದು ಹಾಳಾಗ್ಬಿಡ್ತು. ತನ್ನ ಮಾವ ತನ್ನ ಸ್ನೇಹಿತಿಗೆ ಕೊಟ್ಟ. ವ್ಯಭಿಚಾರ ಮಾಡ್ತಾ ಇದ್ದಾನೆ. ಈಗ ಆತನ ಶರೀರವನ್ನು ವ್ಯಭಿಚಾರಕ್ಕೆ ಅಪ್ಪಿಸಿಕೊಂಡಿದ್ದಾನೆ. ಸಾರಾಯಿ ಕುಡಿಯೋನು ಫಸ್ಟ್ ಏನು ಮಾಡ್ತಾನೆ? ಬೀರು ಕುಡಿತಾ, ಪತ್ತ ಆಡ್ತಾ, ತನ್ನ ಜೀವಿತವನ್ನು ಪಾಪಕ್ಕೆ ದಾಸರಾಗಿ ಒಪ್ಪಿಸಿಕೊಂಡವನು. ಬಾನಿಸತ್ವದಿಂದ ಹೊರಕ್ಕೆ ಬರೋಕ್ಕಾಗಲ್ಲ. ಸಾರಾಯಿ ಕುಡಿಯೋನು ಕುಡ್ತಾ ನಾಶನ ಮಾರ್ಗವನ್ನು ಹುಡುಕೊಳ್ತಾನೆ, ಅಲ್ಲಿಗೆ ಹೋಗ್ಬಿಡ್ತಾನೆ. ಅದು ಅಲ್ಲಿ ಅಗ್ನಿ ಆರದು, ಹುಳು ಸಾಯದು. ಅಗ್ನಿ ಯಾವಾಗಲೂ ಆರೋದಿಲ್ಲ. ಯುಗಗಳು ನೀನು ದೇವರೊಂದಿಗೆ ಸ್ತುತಿ ಆರಾಧನೆ ಇಂಥ ಆನಂದದಿಂದ ಸಂತೋಷದಿಂದ ಇರ್ತೀಯಾ? ಇಲ್ಲ ಅಂದರೆ ಆತ್ಮ ನರಕಕ್ಕೆ ಒಯ್ದು, ದೇವ್ರು ಯಾರು ಅಂತ ಗೊತ್ತಿದ್ರು ಆ ಗೊಂಬೆಯನ್ನೇ ಸ್ತುತಿ ಮಾಡೋದು. ವಿಗ್ರಹಾರಾಧನೆ ಪಾಪ. ಅದೆಲ್ಲ ವ್ಯಭಿಚಾರ ಪಾಪ, ಕಳ್ತನ ಪಾಪ ಎಲ್ಲ ಹೇಳಿಲ್ಲ ಹಳೆಯ ಒಡಂಬಡಿಕೆಯಲ್ಲಿ 20ನೇ ಅಧ್ಯಾಯ ವಿಮೋಚನೆ ಕಾಂಡೆಯಲ್ಲಿ ನಾವು ನೋಡ್ತೀವಿ. ಯಾಕೆ? ಕೊಬ್ಬು, ಧೈರ್ಯ. ನಮ್ಗ್ಯಾರೋ ಹೇಳೋದು? ಕೇಳಿದರೆ ನೀನು ಉದ್ಧಾರ ಆಗ್ತೀಯ. ನಿನ್ನ ಆತ್ಮ ಯುಗಗಳು ದೇವರ ಸಂಧಿಸಿದರೆ ನೀನು ಒಂದು ಮೊದಲಗಿತ್ತಿಯಾಗಿರ್ತೀಯ. ಗಂಡನಿಗೋಸ್ಕರ ಒಂದು ಹೆಂಗಸ್ಸು ಸಿದ್ಧ ಮಾಡಿಕೊಂಡ ಆ ವಧುವು, ಆ ಹೆಂಗಸ್ಸು ಎಷ್ಟು ಸುಂದರವಾದ ಅಲಂಕಾರ ಕೃತ್ಯಗಳನ್ನು ಸಲ್ಲಿಸುವುದಾಗಿ ಯೇಸು ಕ್ರಿಸ್ತನು ಸಮಾಧಿಯಿಂದ ಬರ್ತಾ ಇದ್ದಾನೆ. ಸುಗಂಧ ದ್ರವ್ಯಗಳನ್ನು ತಗೊಂಡೋಗ್ತಾ ಇದ್ದಾರೆ. ಯೇಸು ಎಲ್ಲಿದ್ದಾನೆ? ಸಮಾಧಿಯೊಳಗೆ ಹೋಗಿ ಅಲ್ಲಿ ಕಲ್ಲು ಇದೆ, ಕಲ್ಲನ್ನು ಉರುಳಿಸಿದ್ದಾರೆ. ಯಾರು? ದೇವದೂತರು. ನಮಗೆ ದೇವದೂತರು ಸಹಾಯ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಹೊರಗಡೆ ಬಂದಿದ್ದಾನೆ. ಅಮ್ಮ, ಅವನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಎಷ್ಟು ಲೇಖನಗಳು ನಾವು ನೋಡಿದ್ದೀವಿ, ಎಷ್ಟು ಮಂದಿ ಜೀವಿತವನ್ನು ನಾವು ನೋಡಿದ್ದೀವಿ, ಸಂಸೋನ ಜೀವಿತವನ್ನು ನೋಡಿದ್ದೀವಿ. ಆದರೆ ನಮಗೆ ಬುದ್ಧಿ ಬಾರದು. ಧನವಂತನ ಲೂಕಾ ಸುವಾರ್ತ 16ನೇ ಅಧ್ಯಾಯ, ಭಿಕ್ಷಕನು ಲಾಜಾರನ ಸಂಗತಿ ನೋಡಿದ್ದೀವಿ. ಪರಲೋಕದಲ್ಲಿ ಅಬ್ರಹಾಮ ಸಂಗಡ ಇರೋನು ಯಾರು ಅಂದರೆ ಲಾಜಾರ್. ಧನವಂತನು ಅಗ್ನಿ ಆರುವುದಿಲ್ಲ, ಹುಳು ಸಾವುವುದಿಲ್ಲ ಅಂತಂದು ನಾವು ಲೇಖನಗಳನ್ನು ನೋಡಿದ್ದೀವಿ. ಯೇಸು ಕ್ರಿಸ್ತನು ಎದ್ದಿದ್ದೇನಂತಂದು ನಾನು ಲೇಖನಗಳನ್ನು ನೋಡಿದ್ದೀವಿ. ಅನೇಕ ಪ್ರವಕ್ತರು ಬರೆದಿದ್ದಾರೆ. ಅನೇಕ ಜೀವಿತವನ್ನು ಯೇಸು ಕ್ರಿಸ್ತನು ಜೀವಿಸಿದ್ದಾನೆ. ಆ ಒಂದೊಂದು ಮಳೆ ಬಡಿದಾಗ, ಆ ರಕ್ತ ಸುರಿಸುವಾಗ ಏನಂತ ಒಯ್ಕೊಂಡಿದ್ದಾನೆ? ಅಪ್ಪ, ಇವರು ಮಕ್ಕಳು ಯಾರು ಅರಿಯರು, ಕ್ಷಮಿಸಪ್ಪ ನನ್ನ ತಂದೆ, ಕ್ಷಮಿಸು, ಇವರನ್ನು ಕ್ಷಮಿಸು. ಅಲ್ಲಿ ಮೊಳೆಗಳನ್ನು ಹೊಡೆದಾಗ ಯೇಸು ಆ ನೋವಿಗೋಸ್ಕರ ಅಳ್ತಾ ಇಲ್ಲ,
ನಾಳೆ ನರಕದಲ್ಲಿ ಸುಡುವುದಾಗ ಸುಟ್ಟುವರ ಸಂಗತಿ ನಾವು ನೋಡ್ತಾ ಇದ್ದೀವಿ. ದೇವದೂತರು ನಮಗೆ ಸಹಕಾರವಾಗಿರುತ್ತಾರೆ. ಇಲ್ಲಿನೊಂದು ವಚನ ನಾವು ಓದ್ಕೊಳ್ಳೋಣ. ಆತನೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಯಾಗುವರು. ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿಲ್ಲ, ಇನ್ನು ದುಃಖವಿಲ್ಲ, ಗೋಳಾಟ ಕಷ್ಟವಾಗಲಿ ಇರುವುದಿಲ್ಲ. ಗೋಳಾಟ, ಕಚ್ಚಾಟ, ಕಂದಾಟ, ದಂದಾಟ ಏನೂ ಇರುವುದಿಲ್ಲ. ಸಮಾಧಾನ, ಶಾಂತಿ ಪರಲೋಕದಲ್ಲಿ ಯುಗ ಯುಗಗಳಲ್ಲಿ. ಅದೆಲ್ಲ ಭೂಮಿ ಮೇಲೆ. ಲೋಟನ ಜೀವಿತ ನೋಡಿದರೆ ದೇವದೂತಗಳು ಅವನನ್ನು ರಕ್ಷಿಸಿದೆ. ಸೋದಮ ಗೋಮರ ಬೂದಿ ಆಗಿಬಿಟ್ಟಿದೆ. ಭಯಂಕರವಾದ ಅಗ್ನಿಗಂಧಗಳು ಮೇಲಿಂದ ಬೀಳ್ತಾ ಇದ್ದಾವೆ. ಅವನ ಹೆಂಡತಿ ಉಪ್ಪು ಸ್ತಂಭ ಆಗ್ಬಿಟ್ಲು. ಅವನ ಜೀವಿತ ಕುಡಿದು ಕುಡುಕಾಗಿ ಅವನನ್ನ ಅರಿಯದೆ ಅಂಥ ಕುಡುಕನಾದರೆ ತನ್ನ ಮಕ್ಕಳೊಡನೆ ಪಾಪ ಮಾಡಿ ಕಷ್ಟ ತಂದುಕೊಂಡು ಮೊಯ್ಯಿಬೇಯರಿಗೆ ಮೂಲ ಪುರುಷನಾಗಿ ಮಾಡಿದ. ಇಂದಿನ ದಿವಸ ಪಾಪವನ್ನು ಹಚ್ಕೊಂಡ್ರೆ ಪಾಪ ನರಕಕ್ಕೆ ಹೋಗೋದೆ. ಆದರೆ ನೀನು ದೇವರ ಸಭೆಯಲ್ಲಿ ನಿಂತರೆ, ಒಂದು ಗಂಡನಿಗೋಸ್ಕರ ಹೆಂಗಸು ಬದಲಗಿತ್ತಿಯಾಗಿ ಎದುರು ನೋಡಿದರೆ, ಹಾಗೆ ನಿನ್ನ ಜೀವಿತ ಇದ್ದರೆ ಪರಲೋಕದಲ್ಲಿ ಆನಂದ, ಸಂತೋಷ, ಸಮಾಧಾನ ಎಲ್ಲವನ್ನು ಅನುಭವಿಸೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ಇಷ್ಟಕ್ಕೆ ತಂದೆ ಅಪ್ಪ, ಎಷ್ಟು ಮಂದಿ ಜೀವಿತಗಳನ್ನು ನೋಡಿದ್ದೀವಿ. ಯೇಸುವಿನ ಜೀವಿತ ನೋಡ್ತಾ ಇದ್ದೀವಿ, ದಾವೀದನ ಜೀವಿತ ನೋಡ್ತಾ ಇದ್ದೀವಿ, ಯೇಸು ಕ್ರಿಸ್ತನ ಜೀವಿತ ನೋಡ್ತಾ ಇದ್ದೀವಿ, ಸಂಸೋನನ ಜೀವಿತ ನೋಡ್ತಾ ಇದ್ದೀವಿ, ಧನವಂತನ ಜೀವಿತ ನೋಡ್ತಾ ಇದ್ದೀವಿ. ಅಪ್ಪ, ಅನೇಕರ ಜೀವಿತವನ್ನು ನೋಡಿ ಜ್ಞಾಪಕ ಮಾಡಿಕೊಂಡ್ರೆ ಸಾಕಪ್ಪ. ಯುಗ ಯುಗಗಳು ದೇವರ ಸಂಗಡ ಇರುವುದಕ್ಕೆ ದೇವರು ಕೊಟ್ಟ ಕೃಪೆ. ನಾನೇ ಮಾರ್ಗವು, ನನ್ನಿಂದ ತಪ್ಪ ಬೇರೆ ಯೇಸು ಕ್ರಿಸ್ತನ ಬಳಿಗೆ ಹೋಗುವುದು ಕೇವಲ ಯೇಸು ಮಾರ್ಗವನ್ನು ಮೂಲಕ ಮಾತ್ರವೇ. ಅದು ದೀನರಾಗಬೇಕು. ಯೇಸು ರಕ್ತದಿಂದ ಅವರು ತೊಳಕಬೇಕು, ಪಾಪಗಳನ್ನು ತೊಳೆಯಬೇಕು. ಆವಾಗ ತಾನೇ ತಂದೆ ನಿನ್ನ ಲೋಕಕ್ಕೆ, ಪರಲೋಕಕ್ಕೆ ಬರುವುದು ನೋಡ್ತೀವಿ, ಆನಂದ ಪಡ್ತೀವಿ, ಸಂತೋಷ ಪಡ್ತೀವಿ, ಸಮಾಧಾನ ಪಡ್ತೀವಿ, ಪರಿಶುದ್ಧರಾಗಿ ಜೀವಿಸ್ತೀವಿ. ಅಪ್ಪ, ನಿನಗೆ ಸ್ತೋತ್ರ ಸ್ತೋತ್ರ. ಪರಿಶುದ್ಧ ಜೀವಿತವನ್ನು ನಿಮಗೆ ತಿಳಿಸಿಕೊಟ್ಟೆ ನನ್ನ ತಂದೆ. ಸ್ತೋತ್ರ, ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ